ಎಲ್ಲರಿಗೂ ನಮಸ್ಕಾರ. ಅನಂತ ವಿಶ್ವ ಆಚಾರ್ಯ ಚಾನೆಲ್ಗೆ ಸ್ವಾಗತ. ಬನ್ನಿ, ನಮ್ಮ ಜೊತೆಗೆ ಇವತ್ತು ಗುರುಗಳಿದ್ದಾರೆ. ಯಾವ ಹೊಸ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಸೊ ಈ ಹಿಂದೆ ತಿಳಿಸ್ಕೊಟ್ಟಿದ್ರಿ, ನಾವು ಮಲಗೋ ಒಂದು ಆ್ಯಂಗಲಿಂದ ಯಾವ ರೀತಿಯಾಗಿ ಎನರ್ಜೀಸ್ ಡ್ರೈವ್ ಆಗುತ್ತೆ, ನಾವು ದಿಕ್ಕಿನಲ್ಲಿ ನಾವು ಮಲಗಬೇಕು ಅನ್ನೋದನ್ನು. ಸಾಕಷ್ಟು ಜನ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ, ಹೊಸ ವಿಚಾರ ಅಂತೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ, ಕೇಳಿದ್ದಾರೆ ಕೂಡ. ಸೊ ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಒಳ್ಳೆ ಆಲೋಚನೆಗಳನ್ನು ಮಾಡಿ ಅಂತ. ಒಳ್ಳೆ ಆಲೋಚನೆ ಮಾಡೋದಕ್ಕೂ ಶ್ರೀಮಂತಿಕೆಗೂ ಏನಾದ್ರು ಸಂಬಂಧ ಇದೆಯಾ? ಅದರಿಂದ ಯಾವ್ದಾದ್ರು ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತಾ ಅಂತ ತಿಳಿಸ್ಕೊಡಿ ಗುರುಗಳೇ. ವೆಲ್, ಎಷ್ಟು ಚೆನ್ನಾಗಿದೆ ನೋಡಿ, ಇದು ನೀವೇ ಹೇಳ್ಬಿಡ್ರಿ. ಇನ್ಫ್ಯಾಕ್ಟ್ ಆನ್ಸರ್ ಇದೆ ನಿಮ್ಮ ಕ್ವೆಶನಲ್ಲಿ. ಈಗ ನೀವು ಕೇಳ್ತಿರೋದು ಹೀಗೆ, ಗುರುಗಳೇ ನಿಮ್ಮ ಹತ್ರ 1 ಎಕರೆ ಜಮೀನಿದೆ, ನೀವು ಒಳ್ಳೆ ಬೀಜ ಹಾಕಿದ್ರೆ ಒಳ್ಳೆ ಫಲ ಬರುತ್ತಾ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಜನರು ಏನು ಹೇಳ್ತಾರೆ? ಹೌದು, ಖಂಡಿತ ಬರುತ್ತೆ. ನೀವು ಕೆಟ್ಟ ಬೀಜಗಳನ್ನು ಅಥವಾ ಯಾವುದ್ಯಾವುದೋ ಬೀಜಗಳನ್ನ ಎತ್ಕೊಂಡೋಗಿ ನಿಮ್ಮ ಹೊಲಕ್ಕೆ ಗದ್ದೆಗೆ ಹಾಕಿದ್ರೆ ಖಂಡಿತವಾಗಿಯೂ ಹೇಗೇಗೋ ಬರ್ಬೋದೇನೋ, ಅಥವಾ ಕೆಟ್ಟದ್ದು ಹಾಕಿದ್ರೆ ಕೆಟ್ಟದ್ದೇ ಬರ್ಬೋದೇನೋ. ಅದೇ ಒಳ್ಳೇದು ಬರೋದಕ್ಕೆ ಸಾಧ್ಯ? ಆಲೋಚನೆಗಳು ಅಷ್ಟೇ, ತುಂಬ 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 ಇಂಪಾರ್ಟೆಂಟ್. ನಾನು ಇದಕ್ಕೂ ಮುಂಚೆ ತುಂಬ ಸಲ ಇದ್ರ ಬಗ್ಗೆ ಹೇಳಿದ್ದೇನೆ. ಕನಿಷ್ಠ 60,000 ರಿಂದ 70,000 ಆಲೋಚನೆಗಳು ಪ್ರತಿ ಮನುಷ್ಯನಿಗೆ ಪ್ರತಿದಿನ ಬರ್ತಾನೇ ಇರುತ್ತೆ. ಅಂಥದ್ರಲ್ಲಿ ನಾವೇನಾದರೂ ಬಹುತೇಕ ಒಂದು 90% ಆಲೋಚನೆಗಳನ್ನು ಏನಾದರೂ ನಮಗೆ ಹೇಗೆ ಬೇಕೋ ಹಾಗೆ ನಾವು ಏನಾದರೂ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಹೇಗೇಗೋ ಇರ್ತೇವೆ ರೀ. ಸೊ ಅದೇ ತಪಸ್ಸು ಅನ್ನುವಂಥದ್ದು. ತಪಸ್ಸು ಮಾಡಿದಾಗ ಮಾತ್ರ ಯಾವುದೋ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಾನೇ ಇರ್ತೀವಿ, ಅದು ಆಗೋಗ್ಬಿಡುತ್ತೆ. ನಾವು ತುಂಬ ಸಲ ನಿಮ್ಮ ಅನುಭವಕ್ಕೂ ಇದು ಬಂದಿರುತ್ತೆ. ಒಂದು ಸಲ ಹರಕೆ ಹೊತ್ಕೊಳ್ತೇವೆ, ನಾನು ಈ ಕೆಲಸ ಆದರೆ ನಾನು ಅಲ್ಲಿ ಬರ್ತೇನೆ, ಅದು ಧರ್ಮಸ್ಥಳಕ್ಕೆ ಬರ್ತೀನೋ, ಅಥವಾ ಶೃಂಗೇರಿಗೆ ಹೋಗ್ತೀವೋ, ಅಥವಾ ತಿರುಪತಿಗೆ ಹೋಗ್ತೇವೋ, ಅಥವಾ ಇನ್ನೆಲ್ಲಿ ಹೋಗ್ತೀವೋ, ಬಟ್ ನಾವು ಹರಕೆ ಹೊತ್ಕೊಳ್ತೇವೆ. ಹರಕೆ ಹೊತ್ತಿದ್ದೆಲ್ಲ ಆಗಿರುತ್ತೆ, ನೀವು ಚೆಕ್ ಮಾಡಿ ನೋಡಿ. ಬಹುತೇಕ ಆಗಿರುತ್ತೆ, ಜಸ್ಟ್ ಚೆಕ್ ಮಾಡಿ ನೋಡಿ. ಕೆಲವ್ರು ಮಂತ್ರಾಲಯಕ್ಕೆ ಹರಕೆ ಹೊತ್ಕೊಳ್ಬೋದು, ಕೆಲವರು ಎಲ್ಲೆಲ್ಲಿಗೂ ಹರಕೆ ಹೊತ್ಕೊಳ್ಬೋದು, ಬಟ್ ಎಲ್ಲ ಆಗಿರುತ್ತೆ. ಈಗ ಯಾಕಾಯಿತು? ನನ್ನ ಪ್ರಕಾರ, ಇದು ವಿಶ್ವದ ಪ್ರಕಾರ ನಾನು ಹೇಳ್ತೀನಿ, ಯೂನಿವರ್ಸ್ ಪ್ರಕಾರ ಹೇಳ್ತಿದ್ದೀನಿ. ನೀವು ಅಂದುಕೊಂಡಿದ್ದಕ್ಕೆ ಆಯಿತೇ ಹೊರತು ಅಲ್ಲೇನೋ ಇದೆ ಅನ್ನೋದಕ್ಕೆ ಆಗಿರೋದಕ್ಕಿಲ್ಲ. ಯಾಕಂತಂದರೆ ಅಲ್ಲಿ ಎಷ್ಟು ದೇವರಿದ್ದಾರೋ, ಅಲ್ಲಿ ಎಷ್ಟು ಯೂನಿವರ್ಸ್ ಇದೆಯೋ, ಅಲ್ಲಿ ಎಷ್ಟು ಭಗವಂತ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಬ್ಬರಲ್ಲೂ ಆ ಪರಬ್ರಹ್ಮ ಒಳಗಡೆ ಕೂತಿದ್ದಾನಂತ ನನಗಂತೂ ಗೊತ್ತಿದೆ. ನೀವು ಪ್ರತಿ ಸಲ ಅಂದ್ಕೊಂಡಿದ್ದು ಅದು ಬಲವಾಗಿ ಅಂದುಕೊಂಡಾಗ ಅದೆಲ್ಲವೂ ಕಾರ್ಯರೂಪಕ್ಕೆ ಬಂದು ಅದು ನಿಮಗೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಈಗ ಸಪೋಸ್ ನಾನು ಅಂದ್ಕೊಳ್ತೇನಪ್ಪ, ನಾನು IAS ಆಗಲೇಬೇಕು, ನಾನು IPS ಆಗಲೇಬೇಕು, ನಾನು ವ್ಯಾಪಾರ ಮಾಡಿ 10 ಕೋಟಿ 100 ಕೋಟಿ ಮಾಡಲೇಬೇಕು. ನೀವು ಆಗದೇ ಇದ್ದರೆ ನನ್ನ ಕೇಳ್ರಿ, ವೈ ಇಟ್ ಈಸ್ ನಾಟ್ ಪಾಸಿಬಲ್? ಯು ಟೆಲ್ ಮೀ. ನೇಚರ್ ಕೆನಾಟ್ ಬಿ ಪಾರ್ಷಿಯಲ್ ಟು ಎನಿಬಡಿ. ಸಪೋಸ್ ನಾನು ಅದೇ ಎಕ್ಸಾಂಪಲ್ ಕೊಟ್ಟನಲ್ವ, ನಾನು ಕಷ್ಟಪಟ್ಟು ಪ್ರೀತಿಯಿಂದ ಓದಿದ್ದೇನಪ್ಪ, ಖಂಡಿತವಾಗಿಯೂ ಎಕ್ಸಾಮ್ ನನಗೆ ಈಸಿಯಾಗಿ ಇದ್ದೇ ಇರುತ್ತೆ. ನಾನು ಏನೂ ಓದಲಿಲ್ಲ, ಹಾಗೆ ಎಕ್ಸಾಮ್ಗೆ ಹೋಗಿದ್ದೀನಿ, ಅದು ಹೇಗೆ ಈಸಿ ಆಗಿಬಿಡುತ್ತೆ? ಇಟ್ ಈಸ್ ವೈಸ್ ಆನ್ ಆ ಪಾರ್ಟ್ ಟು ಥಿಂಕ್ ಲೈಕ್ ದಟ್, ಇಸ್ ಇಟ್? ಸೊ ಹಾಗಾಗಿ ಇದೊಂದು ತಿಳ್ಕೊಂಡಿರಬೇಕು. ನಾವು ಬಡವರಾಗೋದಕ್ಕೆ ಕಾರಣ ನಮ್ಮ ಆಲೋಚನೆಗಳು. ನಾವಿವತ್ತು ಸಾಲಕ್ಕೆ ಹೋಗಿರೋದಕ್ಕೆ ಕಾರಣ ನಮ್ಮ ಆಲೋಚನೆಗಳು. ನಮ್ಮ ಹತ್ರ ಹಣ ಇಲ್ಲದೇ ಇರೋದಕ್ಕೆ ಕಾರಣವೂ ನಮ್ಮ ಆಲೋಚನೆಗಳೇ. ಅದು ಹೇಗೆ ಅಂತ ಕೇಳ್ತೀರಾ? ನಾವು ಒಂದೊಂದು ಹೇಳ್ಕೊಂಡು ಹೋಗ್ತೇನೆ, ಕೆಲವು ಸೆಂಟೆನ್ಸಸ್ ನಾವು ಯೂಸ್ ಮಾಡಿರೋದು, ಹಾಗೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಮೇಡಮ್ ನೋಡಿ, ಹೇಗೆಲ್ಲ ಯೂಸ್ ಮಾಡಿರ್ತೀವಿ ನಾವು. ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ ಹತ್ರನೋ ಅಥವಾ ದೊಡ್ಡ ಬಂಗ್ಲೆ ಇರುತ್ತೆ, ಅಲ್ಲಿ ನಡ್ಕೊಂಡು ಹೋಗ್ತಿರ್ತೀವಿ ಅಂದ್ಕೊಳ್ಳಿ. ನಾವು ಸಹಜವಾಗಿ ಏನು ಅಂದ್ಕೊಳ್ತೀವಿ ಗೊತ್ತಾ? ಇದು ನನಗೆಲ್ಲ ಬಿಡು, ಇಷ್ಟು ದೊಡ್ಡ ಬಿಲ್ಡಿಂಗಾ, ಇದು ನನಗೆಲ್ಲ. ಯಾವುದೋ ರೇಂಜ್ ರೋವರ್ ಕಾರ್ ಹೋಗ್ತಿರುತ್ತೆ, BMW ಹೋಗ್ತಿರುತ್ತೆ, ಇದು ನನಗೆಲ್ಲ ಬಿಡು. ಕರೆಕ್ಟಾ? ನೋಡಿ, ನಮಗೆ ಕೇವಲ ಜ್ಞಾನ ಇರೋದಕ್ಕೆ ಈ ರೀತಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ. ಅದೇ ನೀವು ಹಂಗೆ ಅಂದ್ಕೊಂಡು ಹೋಗ್ತಿರ್ತೀರ, ಸಪೋಸ್ 2 ವೀಲರ್ ಓಡಿಸ್ಕೊಂಡು ಹೋಗ್ತಿರ್ತೀರ, ನಾವು ಅಂದ್ಕೊಳ್ತೀವಿ ವಯಸ್ಸಾಗ್ಬಿಟ್ಟಿದೆ, ನಮಗೆ 30-40 ಆಗಿಬಿಟ್ಟಿದೆ, ಈ ಪ್ರಪಂಚದ ಜ್ಞಾನ ತುಂಬ ಬಂದುಬಿಟ್ಟಿದೆ, ಅದಕ್ಕೋಸ್ಕರ ನಾವೇನು ಅಂದ್ಕೊಳ್ತೀವಿ? ದಿಸ್ ಈಸ್ ನಾಟ್ ಫಾರ್ ಮೀ, ಇದು ನನಗಲ್ಲ ಅಂದ್ಕೊಳ್ತೇವೆ. ನಮ್ಮ ಗಾಡಿಯಲ್ಲೇ ನಮ್ಮ ಮಗನೋ ಮಗಳೋ ಕೂತಿರ್ತಾಳೆ ಮುಂದೆ. ಆ ಚಿಕ್ಕ ಮಕ್ಳು ಏನು ಅಂದ್ಕೊಳ್ತಾರೆ ಹೇಳಿ? ಡ್ಯಾಡಿ BMW ಡ್ಯಾಡಿ. ನಾನು ತಗೊಳ್ತೀನಿ ಡ್ಯಾಡಿ BMW ದೊಡ್ಡವನಾದ್ಮೇಲೆ.
ಓ ಇಷ್ಟು ದೊಡ್ಡ ಬಿಲ್ಡಿಂಗಾ, ಇದಕ್ಕಿಂತ ದೊಡ್ಡದು ಕಟ್ತೀನಿ. ಇನ್ಫ್ಯಾಕ್ಟ್ ಚಿಕ್ಕ ಚಿಕ್ಕ ಮಕ್ಳು ಹೇಳ್ತಿರ್ತಾರೆ ನೋಡಿ ಅವ್ರ ತಂದೆ ತಾಯಿಗೆ, ಅಮ್ಮ ನಿನಗೆ ಎಷ್ಟು ಬೇಕಮ್ಮ ಬಂಗಾರ ಎಲ್ಲ ಕೊಡಿಸ್ತೀನಮ್ಮ ನಿನಗೆ. ಅಮ್ಮ ರೇಂಜ್ ರೋವರು, ನನ್ನ ಕಾರ್ ಯಾವ್ದು ಗೊತ್ತಾ, ರೇಂಜ್ ರೋವರು, BMW, ಬೆಂಟ್ಲಿ, ರೋಲ್ಸ್ ರಾಯ್ಸು. ಮಕ್ಕಳಿಗೆ ಯಾಕಂತಂದರೆ ಆ ಡೌಟ್ ಅನ್ನೋ ಸ್ವಭಾವನೇ ಇರೋದಿಲ್ಲ. ಅದಕ್ಕೆ ನಾವು ಮಕ್ಕಳನ್ನ ದೇವರು ಅಂತ ಹೇಳ್ತೇವೆ ನೋಡಿ. ಆ ದೈವ ಪ್ರಜ್ಞೆ ಯಾರಿಗಿರುತ್ತೋ ಅವ್ರಿಗೆ ಇದು ಸಾಧ್ಯ, ಇದು ಅಸಾಧ್ಯ ಅಂತ ಎರಡೂ ಗೊತ್ತಿರಲ್ಲ, ಎಲ್ಲ ಸಾಧ್ಯ ಅಂತ ಹೇಳ್ತಿರ್ತೇವೆ. ಆ ಮನಸ್ಥಿತಿ ಇದ್ದಾಗ ಮಾತ್ರ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಕೋರಿದ್ದೆಲ್ಲ ಸಿಗೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ತುಂಬ ಸಲ ನಾವು ಅಂದ್ಕೊಂಡಿರ್ತೀವಿ, ಸಹಜವಾಗಿ ಬಡ ಮನಸ್ಥಿತಿ ಇರೋರು ಜಾಸ್ತಿ ಅಂದ್ಕೊಳ್ತಿರ್ತಾರೆ. ಯೂಶ್ವಲಿ ನಾನು ತುಂಬ ಜನ ಗಮನಿಸಿದ್ದೇನೆ, ಎಲ್ಲೋ ಒಂದು ಹತ್ರ ದುಡ್ಡು ಕೂಡಿಡ್ತಿರ್ತಾರೆ, ಅಥವಾ ಏನೋ ಚೀಟಿ ಹಾಕಿರ್ತಾರೆ, ಅಥವಾ ಯಾವುದೋ ಒಂದು ರೀತಿಯಲ್ಲೇ ದುಡ್ಡು ಒಟ್ಟು ಮಾಡ್ತಿರ್ತಾರೆ. ಅವ್ರು ಅಂದ್ಕೊಳ್ಳೋದು, ಕೂಡಿಡ್ತಾ ಇದ್ದೀನಿ ದುಡ್ಡು, ಇದೆಲ್ಲ ಕೈಗೆ ಬರೋ ಹೊತ್ತಿಗೆ ಒಂದು ಕಷ್ಟ ಬಂದಿರುತ್ತಪ್ಪ ಅಂದ್ಕೊಂಡಿರ್ತೀವೋ ಇಲ್ವೋ? ನಿಮ್ಮನ್ನು ನೀವೇ ಕ್ವೆಶನ್ ಮಾಡ್ಕೊಳ್ಳಿ. ಒಂದಾದ್ಮೇಲೆ ಒಂದು ಕಷ್ಟ ಕಣಪ್ಪ, ಯಾವಾಗಲೂ ಕಷ್ಟ ಅಂತೂ ತೀರಿದ್ದೆಲ್ಲ ಅಂದ್ಕೊಂಡಿದ್ದೀರಾ? ಹಾಗೇ ಬರ್ತಿದೆಯಾ? ಯಾಕೆ ಬರ್ತಿದೆ ಅಂತಂದರೆ ಮೂಲತಃ ನಮ್ಮ ಆಲೋಚನೆಗಳೇ ಹಾಗಾಗಿದೆಯೇ. ಯೂನಿವರ್ಸ್ ನಮಗೆ ಕಷ್ಟ ಕೊಡಬೇಕು ಅಂತಂತಿರಲ್ಲ, ನಾವು ಸುಖವಾಗಿರಲಿ ಅಂತ ಇರುತ್ತೆ, ಹಣ ಕೊಡಬೇಕು ಅಂತಿರುತ್ತೆ. ಈ ಹಣ ನಮ್ಮ ಜೊತೆ ಇದ್ದು ನಾವು ಖುಷಿಯಾಗಿರಬೇಕು ಅಂತ ಅದು ಕೋರ್ಕೊಳ್ತಿರುತ್ತೆ. ಬಟ್ ನಾವು ತದ್ವಿರುದ್ಧವಾಗಿ ಏನು ಆಲೋಚನೆ ಮಾಡ್ತಿರ್ತೀವಿ, ಒಂದಾದ್ಮೇಲೆ ಒಂದು ಕಷ್ಟನಪ್ಪ, ತೀರಿದ್ದಲ್ಲಪ್ಪ ಇದು ಅಂದ್ಕೊಂಡಿದ್ದೀವ. ಅದಕ್ಕೆ ರೀ ಆ ರೀತಿ ಆಗೋದು. ಅನ್ಕೋಬಾರ್ದ್ರಿ. ಅದ್ರ ಬದಲು ಏನು ಅನ್ಕೋಬೋದು, ನನ್ನ ಕಷ್ಟಗಳು ಇಲ್ಲಿಗೆ ಮುಗಿದೋಯ್ತು, ಇನ್ನು ಮುಂದೆ ಏನಿದ್ರು ಸುಖಗಳೇ ಆಗೋಯ್ತು, ನನ್ನ ಕರ್ಮ ಎಲ್ಲ ಮುಗಿದೋಯ್ತು, ಇನ್ಮೇಲೆಲ್ಲ ಪುಣ್ಯಗಳ ಅನುಭವ ಆಗುತ್ತೆ ನನಗೆ, ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ನಾನು ಕೋರ್ಕೊಂಡಿದ್ದೆಲ್ಲ ಆಗುತ್ತೆ, ನನ್ನ ವ್ಯಾಪಾರ ಪ್ರತಿ ತಿಂಗಳು ಇಷ್ಟು ಅಂದ್ಕೊಂಡಿದ್ದೀನಿ ಅಷ್ಟು ಲಾಭ ಬಂದೇ ಬರುತ್ತೆ. ಆಗ ಅಂದ್ಕೊಂಡ್ರೆ ನೀವೇನು ಕೋರ್ಕೊಳ್ತೀರೋ ಅದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರು ಬಡ ಮನಸ್ಥಿತಿ ಉಳ್ಳವರು ಏನು ಅಂದ್ಕೊಳ್ತಿರ್ತಾರೆ ಗೊತ್ತಾ, ಅದು ಏನೋ ಗೊತ್ತಿಲ್ಲ ಬ್ರೋ ಮಗ, ಏನೋ ಹಣೆ ಬರೋನೇ ಸರಿ ಇಲ್ಲ ಅಂದ್ಕೊಳ್ತೀವ. ನಾವೇನೇನೋ ತಪ್ಪು ಕೆಲಸಗಳು ಮಾಡಿ ಸರಿಯಾಗಿ ಪ್ರಾಮಾಣಿಕತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಕಲಿತು ಬಿಸ್ನೆಸ್ ಮಾಡೋದಾಗಲಿ ಮಾಡದೆ ಎಲ್ಲವನ್ನು ಫೇಲ್ ಆದಾಗೆಲ್ಲ ಹಣೆ ಬರೋಕ್ಕೆ ಹಾಕ್ಬಿಡ್ತೀವ್ರಿ. ಅದೇನೋ ಪಾಸ್ ಆಗ್ತೀವಿ ನೋಡಿ. ಈಗ ಸಪೋಸ್ ಎಕ್ಸಾಮಲ್ಲಿ ಸಖತ್ ಕಷ್ಟಪಟ್ಟು ಓದಿ ಪಾಸ್ ಆಗಿರ್ತೀವಿ, ಅವತ್ತು ಯಾರು ಹೇಳಲ್ಲ ಎಲ್ಲನೂ ಹಣೆ ಬರೋಗುತ್ತಾ 99 ಬಂದಿದೆ ಅಂತ ಹೇಳ್ತೀವ. ನಾವು ಸಕ್ಸಸ್ ಆಗ್ಬಿಟ್ಟು BMW ರೇಂಜ್ ರೋವರ ತೆಗೆದುಕೊಂಡು ಅಥವಾ ದೊಡ್ಡ ಮನೆ ಕಟ್ಟಿರ್ತೀವಿ, ಅಂಥವ್ರನ್ನೋ ಕೇಳಿ ಅವ್ರು ಹೇಳ್ತಾರೆ ಎಲ್ಲನೂ ಹಣೆ ಬರ. ಯಾರೂನಲ್ಲ, ಸರ್ ಕಷ್ಟಪಟ್ಟಿದ್ದೀನಿ ಸರ್, ನಾನು ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ, ಊಟ ತಿಂಡಿ ಬಿಟ್ಟಿದ್ದೀನಿ, ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಪರಿಶ್ರಮ ಅಂತಾರೆ. ಅದೇ ಫೇಲ್ ಆದಾಗ ಮಾತ್ರ ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಎಲ್ಲ ಹಣೆ ಬರ ರೀ, ನನ್ನ ಕರ್ಮ ರೀ. ಕರೆಕ್ಟ್ ಮೇಡಮ್? ಸೊ ಇಟ್ಸ್ ಆಲ್ ಆಲೋಚನೆಗಳು ರೀ. ಯು ಹ್ಯಾವ್ ಟು ಚೇಂಜ್ ದ ಥಾಟ್ಸ್ ಮ್ಯಾನ್. ಅದಕ್ಕೆ ನೋಡಿ, ನೆಪೋಲಿಯನ್ ಹಿಲ್ ಅನ್ನೋವಂಥವ್ರು ಎಷ್ಟು ದೊಡ್ಡ ಫೇಮಸ್ ಬುಕ್, ಆಲ್ ಟೈಮ್ ಬೆಸ್ಟ್ ಬುಕ್ ಅಂತ ಹೇಳ್ಬೋದು ಫಿನಾನ್ಸ್ಗೆ. ಯಾವುದು? ಥಿಂಕ್ ಆ್ಯಂಡ್ ಗ್ರೋ ರಿಚ್. ಅವ್ರು ಹೇಳಿದ್ದು ಆ್ಯಕ್ಟ್ ಆ್ಯಂಡ್ ಗ್ರೋ ರಿಚ್ ಅಂತ ಹೇಳಲಿಲ್ಲ. ಜಸ್ಟ್ ಥಿಂಕ್ ಮ್ಯಾನ್. ನೀನು ಬರೀ ಆಲೋಚನೆ ಮಾಡಯ್ಯ ಸಾಕು. ಅದೇ ನಮ್ಮ ವರ್ಕ್ಶಾಪಲ್ಲಿ ನಾನು ಹೇಳ್ತಿರೋವಂಥದ್ದು. ಸುಮ್ಮನೆ ಯೋಚನೆ ಮಾಡ್ಕೊಳ್ಳಯ್ಯ, ಸುಮ್ಮನೆ ಅಂದ್ಕೊಳ್ತೀರಯ್ಯ ನಾನು ಶ್ರೀಮಂತ ಅಂತೇಳಿ. ನೀನಾಗಿಲ್ಲ ಅಂತಂದರೆ ತುಂಬ ಜನ ಕಮೆಂಟ್ಸ್ ಹಾಕ್ತಿರ್ತೀರ. ತುಂಬ ಜನ ಕೆಲವ್ರು ಇರ್ತಾರೆ, ಏನೋ ಅವ್ರಿಗೆ ಇದು ಒಪ್ಕೊಳ್ಳೋಕೆ ಇಂಟ್ರೆಸ್ಟ್ ಇರಲ್ಲ. ಏನು ರೀ ಅಂದ್ಕೊಂಡಿದ ತಕ್ಷಣ ಆಗ್ಬಿಡ್ತೀವ? ಅಲ್ಲ, ನಾವು ಸುಮ್ಮನೆ ಮಂತ್ರ ಹೇಳ್ಬಿಟ್ರೆ ಎಲ್ಲ ಬಂದ್ಬಿಡುತ್ತಾ? ಗುರು, ಖರ್ಚೇನೂ ಆಗಿಲ್ಲ ತಾನೇ. ಫಸ್ಟ್ ಅಂದ್ಕೊಳ್ಳೋದ್ರಿಂದನೇ ಸ್ಟಾರ್ಟ್ ಆಗೋದು. ನಾನು ಯಾರೋ ಹುಡುಗಿನ ನೋಡ್ತೀನಪ್ಪ, ಫಸ್ಟ್ ಅಂದ್ಕೊಳ್ತೀನಿ ನಾನು ಇವಳನ್ನ ಪ್ರೀತಿ ಮಾಡಬೇಕು, ಇವಳು ಮದುವೆ ಆಗಬೇಕು. ಫಸ್ಟ್ ಅಂದ್ಕೊಂಡಿದ್ದಕ್ಕೆ ತಾನೇ ನೆಕ್ಸ್ಟ್ 2ನೇ ಸ್ಟೆಪ್ ಏನು ಅಂತ ಅಪ್ರೋಚ್ ಮಾಡೋದು. ನಾನು ಅಂದ್ಕೊಂಡ್ರೆ ತಾನೇ ಈ ವ್ಯಾಪಾರ ಮಾಡ್ತೀನಿ ಅಂದರೆ ತಾನೇ ಆ ವ್ಯಾಪಾರ ಸ್ಟಾರ್ಟ್ ಮಾಡೋದಕ್ಕಾಗೋದು. ನಾನು ಅಂದ್ಕೊಂಡ್ರೆ ತಾನೇ ಮನೆ ಕಟ್ಟೋದಕ್ಕಾಗೋದು. ಫಸ್ಟ್ ಎಲ್ಲವೂ ಆಲೋಚನೆಗಳಲ್ಲಿರುತ್ತೆ, ಆಮೇಲೆ ನಿಮಗೆ ಎದುರುಗಡೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಥಿಂಕ್ ಮ್ಯಾನ್, ನೆವರ್ ಥಿಂಕ್ ಇಲ್ ಅಬೌಟ್ ಯುವರ್ ಸೆಲ್ಫ್, ಈವನ್ ಫಾರ್ ಫನ್ ಅಂತ ಬ್ರೂಸ್ ಲೀ ಹೇಳ್ತಾರೆ. ಈವನ್ ಫಾರ್ ಫನ್ ಡೋಂಟ್ ಥಿಂಕ್ ಬ್ಯಾಡ್ ಅಬೌಟ್ ಯುವರ್ ಸೆಲ್ಫ್ ಆರ್ ಇಲ್ ಅಬೌಟ್ ಯುವರ್ ಸೆಲ್ಫ್. ನೀವು ಪ್ರತಿ ಸಲ ಆಲೋಚನೆ ಮಾಡಿದಾಗ, ಇದೇ ನಾವು ಮಿರರ್ ಅಫರ್ಮೇಷನ್ ಮಾಡೋವಂಥದ್ದು, ಇದೇ ನಾವು ನೀರಿನಲ್ಲಿ ಅಫರ್ಮೇಷನ್ ಮಾಡೋದು. ಇನ್ಫ್ಯಾಕ್ಟ್ 63 ದಿನಗಳ ಸರ್ವಸಿದ್ಧಿ ಕ್ರಿಯೆ ಅಂತ ನಾನು ವರ್ಕ್ಶಾಪಲ್ಲಿ ಏನು ಹೇಳ್ಕೊಡ್ತೇನೋ ಅದು ಇದರ ಬೇಸ್ ಮೇಲೇ ಇರುತ್ತೆ. ಇನ್ಫ್ಯಾಕ್ಟ್ ಆಲೋಚನೆಗಳಲ್ಲಿ ದೇವರನ್ನು ನಾವು ನೋಡೋದಕ್ಕೆ ಸಾಧ್ಯ, ಯೂನಿವರ್ಸನ್ನು ನೋಡೋದಕ್ಕೆ ಸಾಧ್ಯ. ಸೊ ಇಟ್ ಈಸ್ ಆಲ್ ಅಬೌಟ್ ಇನ್ ಥಾಟ್ಸ್.
ಇನ್ಫ್ಯಾಕ್ಟ್ ಏನೋ ನಾನು ಈಗ ತಾನೇ ಸ್ಟುಡಿಯೋದಲ್ಲಿ ಮಾತಾಡ್ತಿದ್ದೆ ಮಹಾಶಿವರಾತ್ರಿ ಬಗ್ಗೆ. ಶಿವರಾತ್ರಿ ಅನೇಕ ಜಾಗರಣೆ ಇರ್ತವೆ. ಯಾರ ಜೊತೆ ಜಾಗರಣೆ ಇರಬೇಕು, ಯಾಕೆ ಎದ್ದಿರಬೇಕು? ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಎದ್ದಿದ್ರೆ ಪುಣ್ಯ ಬಂದ್ಬಿಡುತ್ತಾ? ಖಂಡಿತವಾಗಿಯೂ ಬರೀ ಎದ್ದಿದ್ರೆ ಮಾತ್ರ ಪುಣ್ಯ ಬರಲ್ಲ. ನಾವು ಹೇಗೇಗೋ ಎದ್ದಿದ್ರೆ ಬರೋದಿಲ್ಲ. ಮೂಲತಃ ನಾವು ಪಂಚೇಂದ್ರಿಯಗಳು ನಮ್ಮ ಜೊತೆ ಇದೆ, ಪಂಚಭೂತಗಳಿಂದ ನಾವು ಸೃಷ್ಟಿಯಾಗಿದ್ದೇವೆ. ಎಲ್ಲರಿಗೂ ತುಂಬ ಕಷ್ಟವಾದದ್ದು ಯಾವುದು ಗೊತ್ತಾ? ಊಟನ ಬಿಟ್ಟಿರುವಂಥದ್ದು. ಎಲ್ಲರಿಗೂ ಹೆಚ್ಚು ಕಷ್ಟ ಯಾವುದು ಗೊತ್ತಾ? ನಿದ್ದೆನ ಬಿಟ್ಟಿರುವಂಥದ್ದು. ಎಲ್ಲರಿಗೂ ಈ ಒಂದು ಸುಖಗಳನ್ನ ಬಿಟ್ಟಿರೋದು ತುಂಬ ಕಷ್ಟ. ಆ ಸುಖಗಳನ್ನ ಯಾರು ಬಿಟ್ಟು ಆ ಸುಖಗಳಿಂದ ಯಾರು ಗೆಲ್ತೇವೋ ಅಟ್ಲೀಸ್ಟ್ ಫಾರ್ ಒನ್ ಡೇ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಂತೇಳಿ ಯಾವುದೋ ಕಾಲಕ್ಕೆ ಇಂಥ ಒಂದು ಅದ್ಭುತವಾದ ವಿಶ್ವತಂತ್ರವನ್ನು ನಮ್ಮ ದೇಶಕ್ಕೆ ಕೊಟ್ಟೋಗಿದ್ದಾರೆ. ಯಾರು ಸೃಷ್ಟಿ ಮಾಡಿದ್ರು, ಹೇಗಿದೆಲ್ಲ ಆಯಿತು ಗೊತ್ತಿಲ್ಲ. ಬಟ್ ದಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಐ ಥಿಂಕ್ ಎಲ್ಲರೂ ಈ ಮಹಾಶಿವರಾತ್ರಿಯನ್ನು ಮಾಡಬೇಕು. ಇನ್ಫ್ಯಾಕ್ಟ್ ನಾಟ್ ಜಸ್ಟ್ ದ್ಯಾಟ್, ಯಾವ್ಯಾವೆಲ್ಲ ಆಚರಣೆಗಳಿದೆಯೋ ಅವೆಲ್ಲವೂ ವಿಶ್ವಕ್ಕೆ ಪೂರಕವಾಗಿರುವಂಥದ್ದು. ಎಲ್ಲರೂ ಮಾಡಬೇಕು. ಹೇಗೆ ಮಾಡಬೇಕು? ನಾನು ಮಾಡಿದ್ದೇನೆ, ಅದಕ್ಕೆ ಹೇಳ್ತಿದ್ದೇನೆ. ಪ್ರತಿ ವರ್ಷ ಮಾಡ್ತೇನೆ. ಮೌನವಾಗಿ ಕುಳಿತಿರಬೇಕು. ಯಾವುದೋ ಕಾಮಿಡಿ ಪ್ರೋಗ್ರಾಮ್ ನೋಡಿಕೊಂಡು ಎದ್ದಿರಬೇಕಲ್ಲ ಅಂತ ಎದ್ದಿದ್ರೆ ಏನೂ ಬರಲ್ಲ. ಮಲಗದ್ರ ವಾಸಿ. ಅಥವಾ ಏನೋ ಹಾಡಿಕೊಂಡು ಏನೋ ಹೇಳಿಕೊಂಡು ಹೇಗೇಗೋ ಜನಗಳ ಜೊತೆ ಬೆರೆತು ಹೇಗೋ ಎದ್ದಿದ್ನೆಲ್ಲ ಜಾಗರಣೆ ಆಯಿತು, ಆ ರೀತಿ ಅಲ್ಲ. ನೀವು ಒಬ್ಬರೇ ಕುಳಿತಿರಬೇಕು. ನೀವು ಸುಮ್ಮನೆ ಬ್ಲ್ಯಾಂಕಾಗಿ ಕೂತ್ಕೊಳ್ಳಿ ಸಾಕು. ಬಟ್ ಎದ್ದಿರಿ ಒಬ್ಬರೇ ಮೌನವಾಗಿ, ಯಾರ ಜೊತೆನೂ ಮಾತಾಡದೆ, ಏನನ್ನು ನೋಡದೆ, ಏನನ್ನು ಕೇಳದೆ, ಇವೆಲ್ಲ ನಿಲ್ಲಿಸಿದಾಗ ಯೂನಿವರ್ಸ್ ನಮ್ಮ ಜೊತೆ, ಆ ಶಿವ ನಮ್ಮ ಜೊತೆ ಮಾತಾಡ್ತಾನೆ. ಇನ್ ಸೈಲೆನ್ಸ್ the beauty of creation happens. Only in silence, mind you. In darkness there is God. In light there is God. In everything there is universe. But in silence the creation happens. ಸೊ ಹಾಗಾಗಿ ನಾವು ವಿಶ್ವ ಧ್ಯಾನ ಮಾಡೋದಕ್ಕೆ ಹೇಳ್ತೇವೆ, ಮನಿ ಮೆಡಿಟೇಷನ್ ಮಾಡಲಿಕ್ಕೆ ಹೇಳ್ತೇವೆ. ಇದೆಲ್ಲವೂ ಸೈಲೆನ್ಸಲ್ಲೇ ಮಾಡೋದಕ್ಕೆ ಹೇಳಿರೋವಂಥದ್ದು. ಸೊ ಹಾಗಾಗಿ ಎಲ್ಲರೂ ಎದ್ದಿರಬೇಕು, ಎಲ್ಲರೂ ಇದನ್ನು ಮಾಡಬೇಕು. ಎಲ್ಲರ ಆಲೋಚನೆಗಳು ಬದಲಾವಣೆ ಆದಾಗ ಮಾತ್ರ ನಮಗೆ ಶ್ರೀಮಂತಿಗೆ ಬರಲಿಕ್ಕೆ ಸಾಧ್ಯ. ಥಿಂಕ್ ಆ್ಯಂಡ್ ಗ್ರೋ ರಿಚ್. ಖಂಡಿತವಾಗ್ಲೂ ಗುರುಗಳೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಒಳ್ಳೆ ಆಲೋಚನೆಗಳು ಮಾಡೋದು ಯಾಕೆ ತುಂಬ ಮುಖ್ಯ ಅಂತ. ಹಾಗೆಯೇ ಶಿವರಾತ್ರಿ ಆಚರಣೆ ಯಾವ ರೀತಿಯಾಗಿ ಮಾಡಬೇಕು, ಸಾಕಷ್ಟು ಜನ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತಾರೆ. ಸೊ ಅದಕ್ಕೂ ಕೂಡ ಪೂರ್ವಕವಾಗಿ ಉತ್ತರ ಕೊಟ್ಟಿದ್ದೀರಾ. ಇನ್ನು ಶಿವರಾತ್ರಿ ಅಂತ ಹೇಳಿದ್ರಿ, ಸೊ ಯಾವುದಾದ್ರೂ ಒಂದು ಹೊಸ ಟೆಕ್ನಿಕ್ ಅಥವಾ ಇದುವರೆಗೂ ಯಾವತ್ತು ತಿಳಿಸದೇ ಇರೋವಂಥದ್ದು ಡಿಫ್ರೆಂಟ್ ಆಗಿರೋದು ಏನಾದ್ರು ತಿಳಿಸ್ಕೊಡ್ಬಹುದಾ ನಮ್ಮ ವೀಕ್ಷಕರಿಗೆ ಅಂತ? ವೆಲ್ ಡೆಫಿನೆಟ್ಲಿ ಮೇಡಮ್. ಇನ್ಫ್ಯಾಕ್ಟ್ ಇಲ್ಲಿ ತನಕ ನಾನು ಹೇಳಿರಲಿಲ್ಲ, ಕೆಲವು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ನಿಯಮಗಳಿದೆ. ನಮ್ಮ ಮನೆಯಲ್ಲಿ ಸಂತೋಷ ಇರಬೇಕು, ಜಗಳಗಳಾಗಬಾರ್ದು, ವೈಮನಸ್ಸಿರಬಾರ್ದು, ಅಥವಾ ಹಣ ಅಟ್ರ್ಯಾಕ್ಟ್ ಆಗಬೇಕು ಅನ್ನೋದಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಟೈಲ್ಸ್ ಹೇಗಿರಬೇಕು ಅಥವಾ ಮನೆಗೆ ಗೋಡೆಗೆ ಯಾವ ಕಲರ್ಸ್ ಹಾಕಬೇಕು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಯಾವತ್ತೂ ತಿಳ್ಕೊಳ್ಳಿ, ಲೈಟ್ ಕಲರ್ಸ್ ಆರ್ ಆಲ್ವೇಸ್ ಗುಡ್. ಇಟ್ ಹ್ಯಾಸ್ ಟು ಬಿ ಲೈಟ್. ಸ್ಪೆಷಲಿ ಟೈಲ್ಸು ಡಾರ್ಕ್ ಕಲರ್ ಸೆಲೆಕ್ಟ್ ಮಾಡಬಾರ್ದು. ಈಗ ನನಗೆ ವಾಸ್ತುಶಾಸ್ತ್ರ ಗೊತ್ತಿದೆ. ಸೊ ಹಾಗಾಗಿ ಯಾರಾದರೂ ಪರ್ಸ್ನಲ್ ಮೀಟಿಗೆ ಬಂದಾಗ ನಿಮ್ಮ ಮನೆ ಡಿಸೈನ್ ಮಾಡಬೇಕು ಅಥವಾ ನಿಮ್ಗೇನಾದರೂ ಮಾಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಬೋದು. ಬಟ್ ಅದರ್ವೈಸ್ ಐಲ್ ಜಸ್ಟ್ ಕ್ಯಾಶುವಲಿ ಸೇ ದಿಸ್ ಬಿಕಾಸ್ ಮ್ಯಾಮ್ ಆಸ್ ಸಮಥಿಂಗ್ ವೆರಿ ನ್ಯೂ ಟು ಸೇ. ಸೊ ಟೈಲ್ಸ್ ಎಲ್ಲ ಲೈಟ್ ಕಲರ್ ಇರಲಿ, ಗೋಡೆಗಳಿಗೆ ಲೈಟ್ ಕಲರ್ ಪೇಂಟನ್ನು ಹಾಕಬೇಕು. ಸೊ ಯಾವುದೂ ಥಿಕ್ ಕಲರ್ಸಲ್ಲಿ ಇರಬಾರ್ದು. ವಿಶೇಷವಾಗಿ ಬ್ಲ್ಯಾಕ್ ಕಲರ್ ಇರಲೇಬಾರ್ದು. ಇನ್ಫ್ಯಾಕ್ಟ್ ಗಾಢವಾದ ಕಲರ್ಸ್, ಅದು ಅತಿಯಾದ ಗ್ರೀನ್ ಆಗ್ಬೋದು, ಅತಿಯಾದ ರೆಡ್ ಆಗ್ಬೋದು, ಬ್ಲೂ ಆಗ್ಬೋದು, ಇಂತಹ ಯಾವುದೇ ಕಲರ್ಗಳು ನಿಮ್ಮ ಮನೆಯಲ್ಲಿ ಇರಬಾರ್ದು. ಅದಿದ್ದರೆ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಜಸ್ಟ್ ಬಿ ಮೈಂಡ್ಫುಲ್ ಆಫ್ ದ್ಯಾಟ್. ಇನ್ಫ್ಯಾಕ್ಟ್ ಅದಕ್ಕೆ ನೋಡಿ, ಎಷ್ಟೋ ಸಲ ತುಂಬ ಜನ ರಕ್ತ ನೋಡಿದನೇ ಹೆದರ್ಕೊಂಡ್ಬಿಡ್ತಾರೆ. ಬಿಕಾಸ್ ಇಟ್ ಈಸ್ ರೆಡ್. ಜಸ್ಟ್ ಅವ್ರದ್ದೇ ರಕ್ತ, ಅವ್ರು ನೋಡೋದಕ್ಕೆ ಆಗೋದಿಲ್ಲ. ಯು ಸಿ ಆಲ್ ಲೈಟ್ ಕಲರ್ಸ್ ಆರ್ ಸೋ ಸೂದಿಂಗ್ ಟು ದಿ ಐಸ್. ಅದನ್ನು ನಾವು ಈಸಿಯಾಗಿ ನೋಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಜಸ್ಟ್ ಬಿ ಮೈಂಡ್ಫುಲ್ ಆಫ್ ದ್ಯಾಟ್. ಯಾರೆಲ್ಲ ಆಲ್ರೆಡಿ ಮನೆ ಕಟ್ಟಿಸಿ ಪೇಂಟ್ ಹೊಡೆದಿದ್ರೆ, ಯಾವುದಾದ್ರೂ ಡಾರ್ಕ್ ಕಲರ್ಸ್ ಹಾಕಿದರೆ ಲೈಟ್ ಮಾಡ್ಕೊಳ್ಳಿ. ಸೊ ಟೈಲ್ಸು ಚೇಂಜ್ ಮಾಡಲಿಕ್ಕಾಗಲ್ಲ. ಬಟ್ ಯಾರಾದರೂ ಫ್ಯೂಚರ್ ಮನೆ ಕಟ್ಟೋದಕ್ಕೆ, ಇನ್ಫ್ಯಾಕ್ಟ್ ಮುಂದಿನ ವರ್ಕ್ಶಾಪು ಮನೆ ಕಟ್ಟೋದ್ರ ಬಗ್ಗೆ ಇದೆ. ಯಾರೆಲ್ಲ ಮನೆ ಕಟ್ಟಬೇಕು, ತುಂಬ ಜನಕ್ಕೆ ಕನಸಿರುತ್ತೆ ಇದು ಸ್ವಂತ ಮನೆ ಕಟ್ಟೋ ಅಂಥದ್ದು.
ಸೊ ಇನ್ವಿಟೇಷನ್ ರೆಡಿ ಮಾಡೋದಕ್ಕೆ ರೆಡಿ ಇರ್ರಿ ನೆಕ್ಸ್ಟ್ ವರ್ಕ್ಶಾಪಲ್ಲಿ. ನಿಮ್ಮ ಮನೆಯ ಕನಸಿನ ಅರಮನೆಯ ಇನ್ವಿಟೇಷನ್ ಮತ್ತು ಮನೆ ಹೆಸರೆಲ್ಲ ಇಟ್ಬಿಡ್ತೀವಿ ಅವತ್ತೇ. ಸೊ ರೆಡಿ ಇರಿ, ನಾವು ಚೆನ್ನಾಗಿ ಮನೆ ಕಟ್ಟೋಣ, ನಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ಟೋಣ. ಮುಂದೆ ಬರೋ ವರ್ಕ್ಶಾಪಲ್ಲಿ ನಾನು ಇದ್ರ ಬಗ್ಗೆ ಹೇಳ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಗುರುಗಳೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಪಾಸಿಟಿವ್ ಆಲೋಚನೆಗಳು ಮಾಡೋದು ಯಾಕೆ ಇಂಪಾರ್ಟೆಂಟ್, ಶಿವರಾತ್ರಿಯನ್ನು ಹೇಗೆ ಆಚರಿಸಬೇಕು, ಜೊತೆಗೇ ಸಾಕಷ್ಟು ಜನ ನನ್ನ ಫೇವ್ರೆಟ್ ಬಣ್ಣ ಇದು ಅಂತ ಅದನ್ನು ಮನೆಗೆ ಹಾಕಿಸ್ತಾರೆ, ಬಟ್ ರೈಟ್ ಬಣ್ಣ ಚೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ನೀವು ಕೂಡ ಇದೇ ರೀತಿಯಾಗಿ ಇನ್ನಷ್ಟು ಒಳ್ಳೆ ವಿಚಾರಗಳನ್ನು ತಿಳ್ಕೊಳ್ಬೇಕು, ನೀವು ಕೂಡ ಶ್ರೀಮಂತಿಕೆ ಹಾದಿಯನ್ನು ಹಿಡಿಬೇಕು ಅಂತ ಹೇಳಿದ್ರೆ ತಪ್ಪದೆ ಮಾರ್ಚ್ 23ನೇ ತಾರೀಕು ನಡೀತಾ ಇರುವಂತಹ ವರ್ಕ್ಶಾಪ್ಗೆ ಬನ್ನಿ. ಹಾಗೆಯೇ ಇದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿನ ನಿರಂತರವಾಗಿ ತಿಳ್ಕೊಳ್ಬೇಕು, ನೀವು ಕೂಡ ಕಲ್ತ್ಕೊಳ್ತಾ ಇರಬೇಕು ಅಂತಿದ್ರೆ ವೀಕ್ಷಕರೇ ತಪ್ಪದೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ ಸಿಗ್ತೀವಿ. ಧನ್ಯವಾದಗಳು.